ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ಮಧ್ವಾಚಾರ್ಯರು ವೇದವನ್ನು ಅರ್ಥ ಮಾಡಿಕೊಳ್ಳೋದು ಯಾರು, ವೇದವನ್ನು ಕಾಣುವವರು ಯಾರು ಅನ್ನೋದನ್ನು ಹೇಳಿ ಆಯಿತು. ಯಾವ ಥರದವರು ಕಾಣ್ತಾರೆ, ಋಷಿಗಳ ಲಕ್ಷಣವನ್ನು ಬೇರೆ ಗ್ರಂಥಗಳಲ್ಲಿ ಯಾವ ರೀತಿ ತಿಳ್ಕೊಳ್ಬೇಕು ಅಂತನ್ನೋದನ್ನೆಲ್ಲ ನಿರೂಪಣೆ ಮಾಡಿ ಆಯಿತು. ಇನ್ನು ವೇದವನ್ನು ಗ್ರಹಿಸುವವ ಹೇಗೆ ಗ್ರಹಿಸ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಿದೆ. ಅದರ ಒಂದು ವಿಚಾರವನ್ನು ಹೇಳಲಿಕ್ಕಾಗಿ ಸ್ವತಃ ಪ್ರಾಮಾಣ್ಯವಾದವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಜೀವನ ಸ್ವಭಾವ ಹೇಗೆ, ಒಂದು ವಸ್ತುವನ್ನು ಹೊರಗಡೆಯಿಂದ ಹೇಗೆ ಗ್ರಹಿಸುತ್ತೆ, ಗ್ರಹಿಸಿದ ಮೇಲೆ ಒಳಗಡೆ ಒಂದು ಚರ್ನೌಟ್ ಆಗತ್ತೆ, ಅದು ಯಾವ ರೀತಿ ಆಗತ್ತೆ, ಒಂದು ವಸ್ತುವನ್ನು ಹೇಗೆ ಗ್ರಹಿಸ್ತಾನೆ ಇತ್ಯಾದಿಗಳನ್ನು ಗಂಭೀರವಾಗಿ ನಿರೂಪಣೆ ಮಾಡ್ತಾರೆ ಸ್ವತಃ ಪ್ರಾಮಾಣ್ಯವಾದವನ್ನು ಹೇಳುವ ಮೂಲಕ. ಅದನ್ನು ನಾವು ಒಂದು ಸ್ವಲ್ಪ ಹೋದ ಬಾರಿ ನೋಡಿದ್ದೇವೆ, ಕೆಲವು ಸಂಚಿಕೆಗಳಲ್ಲಿ ಅಲ್ಲಿ ಇಣುಕು ಹಾಕಿದ್ದೇವೆ. ಅದನ್ನು ಈಗ ಇನ್ನೊಂದಿಷ್ಟು ಆಳಕ್ಕೆ ಇಳಿದು ನೋಡಿ ಮತ್ತೆ ನಾವು ವರ್ಣನಿತ್ಯತ್ವವಾದದ ಕಡೆಗೆ ಹೊರಡುತ್ತೇವೆ. ಈ ತರಹದ ಗ್ರಂಥವನ್ನು ನಾವು ಜನರ ಮುಂದೆ ಇಡಬೇಕು ಅಂತ ಅನ್ನಿಸಿತಲ್ಲ, ಅವ್ರಿಗೊಂದು ಆದರಪೂರ್ವಕವಾದ ಅಭಿವಂದನೆಗಳನ್ನು ಹೇಳಬೇಕು. ಅವ್ರ ಹೆಸರು ಪುರಂದರ ಬುದ್ಧ ಅಂತ. ಅವರು ಈ ತರಹದ ಸಾಹಸ ಮಾಡಿದ್ದಕ್ಕೆ ಆಯಿತು. ಇಲ್ಲ ಅಂತಂದರೆ ತತ್ವನಿರ್ಣಯದ ಪರಿಚಯ ಈ ಪರಿ ಇಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವರ ಬಗೆಗೆ ದೇವರಲ್ಲಿ ಒಂದು ಪ್ರಾರ್ಥನೆ ಇರುತ್ತೆ. ಇರಲಿ, ವಿಷಯಕ್ಕೆ ಬಂದರೆ ಪ್ರಾಮಾಣ್ಯಂಚ ಸ್ವತಃ ಏವ. ಸ್ವತಃ ಅಂತಂದರೆ ಅದು ತಸಿಲ್ ಪ್ರತ್ಯಯ. ಸ್ವ ಅನ್ನೋ ಶಬ್ದದ ಮೇಲೆ ತಸಿಲ್ ಪ್ರತ್ಯಯ ಬಂದು ಸ್ವತಃ ಅಂತ ಆಗಿರೋದು. ತಸಿಲ್ ಪ್ರತ್ಯಯಕ್ಕೆ ಎಲ್ಲ ವಿಭಕ್ತಿಯ ಅರ್ಥವೂ ಇದೆ. ಸ್ವತಃ ಅಂದರೆ ಜೀವನ ಸ್ವರೂಪದಿಂದ ಯಾವುದೇ ಒಂದು ವಿಷಯಕ್ಕೆ ಪ್ರಾಮಾಣ್ಯ ಸಿದ್ಧ ಆಗತ್ತೆ ಅಂತ ಅರ್ಥ. ಅಂತಿಮವಾಗಿ ಹೂ ಈಸ್ ದ ಡಿಸಿಷನ್ ಮೇಕರ್, ಒಂದು ವಿಚಾರ ಸರಿ ಅಂತ ತೀರ್ಮಾನ ಮಾಡೋದು ಸೆಲ್ಫ್, ಅವನ ಸ್ವರೂಪ ಅಂತನ್ನೋದು ಡಿಸಿಷನ್ ಮೇಕರ್. ಹೊರಗಡೆ ಏನೇ ಹೇಳಬಹುದು. ಶಂಕರಾಚಾರ್ಯರ ಗೀತಾಭಾಷ್ಯದಲ್ಲಿಯೂ ಕೂಡ ಒಂದು ಮಾತು ಬರುತ್ತೆ, ನಹಿ ಶ್ರುತಿ ಶತಮಪಿ ವನ್ಹಿಂ ಶೀತೀಕರೋತಿ ಅಂತ. 100 ವೇದಗಳು ಬಂದು ಹೇಳಲಿ ಬೆಂಕಿ ತಣ್ಣಗಿದೆ ಅಂತ ನಂಬಲಿಕ್ಕಾಗೋಲ್ಲ. ಯಾಕೆ ಅಂದರೆ ಬೆಂಕಿ ಬಿಸಿಯಾಗಿದೆ ಅಂತ ಹೇಳಿ ನನಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ವಿಶ್ವದ ಸತ್ಯತ್ವ ಆಗಿರಬಹುದು, ವೇದ ಯಥಾರ್ಥವಾದದ್ದನ್ನೇ ಹೇಳ್ತಾ ಇದೆ ಅನ್ನೋದರ ಒಂದು ನಿರ್ಣಯ ಆಗಿರಬಹುದು. ಆಗಬೇಕಾದದ್ದು ಒಳಗಡೆಯಿಂದಲೇ, ಹೊರಗಡೆಯಿಂದ ಅಲ್ಲ. ನನಗೆ ಬಾಯಾರಿಕೆ ಆಗಿದೆ, ನೀರು ಕುಡಿದೆ, ತೃಪ್ತಿಯಾಯಿತು. ಈ ನಿರ್ಣಯ ತಲುಪೋದು ಯಾರಿಂದ ಯಾರಿಗೆ? ಯಾರಿಗಾಗಬೇಕು ನಿರ್ಣಯ? ನನಗಾಗಬೇಕು. ನೀವು ಹೊರಗಡೆಯಿಂದ ಇಲ್ಲ 2 ಡ್ರಾಪ್ ನೀರನ್ನು ಕುಡಿದಿದ್ದಿ, 2 ಲೋಟ ನೀರನ್ನು ಕುಡಿದಿದ್ದಿ, ಹೀಗಾಗಿ ನಿನ್ನ ಬಾಯಾರಿಕೆ ಇಂಗಿದೆ ಅಂತ
ಹೊರಗಡೆಯಿಂದ 1000 ಹೇಳಬಹುದು, ಅದಕ್ಕೆ ಬೆಲೆ ಇಲ್ಲ. ಯಾಕೆ ಅಂದರೆ ನನ್ನ ಅನುಭವದ ಮುಂದೆ ಇವೆಲ್ಲ ಝೀರೋ. ಹೀಗಾಗಿ ನನಗೆ ಬಾಯಾರಿಕೆ ಆಗಿಲ್ಲ, ನಿಂತಿದೆ, ತೃಪ್ತಿ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಇರೋದು ಏಕಮಾತ್ರ ಪ್ಯಾರಾಮೀಟರ್ ನನ್ನ ಸ್ವರೂಪ. ಅದಕ್ಕೆ ಹೇಳಿದ್ದು ಸ್ವತಃ ಪ್ರಾಮಾಣ್ಯಂ ಅಂತ. ಇನ್ನು ಯಾರಿಂದ ತೀರ್ಮಾನ ಆಗೋದು? ಅದು ನನ್ನಿಂದಲೇ ತೀರ್ಮಾನ ಆಗೋದು. ಯಾರಿಗೆ ತೀರ್ಮಾನ ಆಗೋದು? ನನಗೇ ಆಗಬೇಕು, ಬೇರೆಯವ್ರಿಗಲ್ಲ. ನನಗೆ ಹೊಟ್ಟೆ ತುಂಬಿದೆ ಅಂತ ಯಾರಿಗನ್ನಿಸ್ಬೇಕು? ನನಗನ್ನಿಸ್ಬೇಕು, ಉಳಿದವ್ರಿಗಲ್ಲ. ಹೀಗಾಗಿ ಸ್ವಸ್ಯ ಪ್ರಾಮಾಣ್ಯಂ, ಸ್ವಸ್ಮಾತ್ ಪ್ರಾಮಾಣ್ಯಂ, ಸ್ವಯೇವ ಪ್ರಮಾಣಂ, ಸ್ವಯಮೇವ ಪ್ರಮಾಣಂ. ಈ 3 ಅರ್ಥದಲ್ಲಿ ಸ್ವತಃ ಪ್ರಾಮಾಣ್ಯಂ ಅನ್ನೋದನ್ನು ನಾವು ಚಿಂತನೆ ಮಾಡಬಹುದಾಗತ್ತೆ. ಈ ತರಹದ ಜೀವನ ಸ್ವರೂಪಕ್ಕೆ ಬೆಲೆ ಕೊಟ್ಟ ಏಕೈಕ ವ್ಯಕ್ತಿ ಅಂತಂದರೆ ಅದು ಮಧ್ವಾಚಾರ್ಯರು. ಬೇರೆ ಯಾರೂ ಕೂಡ ನಿನಗನ್ನಿಸಿದ್ದು ಸುಳ್ಳು ಅಂತಲೇ ಹೇಳಿದ್ದು. ನಾವು ಹೇಳ್ತೇವೆ ನಿನಗನ್ನಿಸ್ತಾ ಇರೋದು ಸುಳ್ಳು, ನೀನು ಈ ರೀತಿ ತಿಳ್ಕೊಳ್ಬೇಕು ಅಂತ ಜೀವರ ಅನುಭವವನ್ನೇ ಮುಚ್ಚಿ ಹಾಕಿಬಿಟ್ರು. ಶಾಸ್ತ್ರ ಅನ್ನೋದು ಜೀವರ ಅನುಭವಕ್ಕೆ ಬರೋದು ಬೇಕಿಲ್ಲ. ಶಾಸ್ತ್ರ ಅನ್ನೋದು ಅದೊಂದು ಶಾಸನ ಇದ್ದ ಹಾಗೆ, ಅದು ಹೇಳಿದ ಮೇಲೆ ಮುಗಿದೋಯಿತು ಅಂತ ಉಳಿದ ಎಲ್ಲರೂ ಕೂಡ. ಒಂದು ಧರ್ಮ ಅಂತ ನಮಗೆ ಅನ್ನಿಸ್ಬೇಕಾದರೂ ಕೂಡ ಆತ್ಮನ ಸ್ತುಷ್ಟಿರೇವಚ ಅಂತ ಮನು ಹೇಳಿದ್ದು. ನಿನಗೆ ತೃಪ್ತಿ ಆಯಿತಾ ಕಡೆಗೆ, ಅದು ಧರ್ಮ. ಈ ತರಹ ಸ್ವರೂಪಕ್ಕೆ ಬೆಲೆ ಕೊಟ್ಟಿದ್ದಾರೆ ಹಿಂದಿನವರು. ಆದರೆ ನಾವು ಅದ್ಯಾವುದಕ್ಕೂ ಬೆಲೆ ಕೊಡಲಿಲ್ಲ. ನಾವು ಅದನ್ನು ತಪ್ಪಾಗೆ ತಿಳಿದದ್ದು. ತಾತ್ಪರ್ಯ ಇಷ್ಟು: ಸ್ವರೂಪ ಅನ್ನೋದು ಪರಿಸರವೆಂಬ ಕನ್ನಡಕವಿಲ್ಲದೆ ಹೋದಾಗ ಯಥಾರ್ಥವಾದದ್ದನ್ನೇ ಕಾಣುತ್ತೆ. ಸ್ವರೂಪ ಅನ್ನೋದು ಕಣ್ಣು, ಮನಸ್ಸು, ಪರಿಸರ ಅನ್ನೋದು ಕನ್ನಡಕ ಇದ್ದ ಹಾಗೆ. ಕನ್ನಡಕ ಹಾಕಿಕೊಂಡ್ರೆ, ಬಣ್ಣದ ಕನ್ನಡಕ ಹಾಕಿಕೊಂಡ್ರೆ ಆ ಬಣ್ಣದಲ್ಲಿ ಇಲ್ಲದ ವಸ್ತುಗಳು ಕೂಡ ಆ ಬಣ್ಣದಂತೆ ತೋರ್ತವೆ. ವಸ್ತು ಆ ಬಣ್ಣದಲ್ಲಿದೆ ಅಂತಲ್ಲ ಅರ್ಥ. ಕಣ್ಣು ಅದನ್ನು ಗ್ರಹಿಸ್ತಾ ಇಲ್ಲ ಅಂತಲ್ಲ ಅರ್ಥ. ಕಣ್ಣು ಮತ್ತು ವಸ್ತುವಿನ ನಡುವೆ ಬಣ್ಣ ಅಡ್ಡವಾಗಿ ಕೂತಿದೆ. ಅದರಿಂದಾಗಿ ಆ ವಸ್ತುವನ್ನು ಆ ಬಣ್ಣದಲ್ಲಿ ಕಣ್ಣು ಗ್ರಹಿಸ್ತಾ ಇದೆ. ವಸ್ತುತಃ ಆ ಬಣ್ಣ ಕಣ್ಣಿನದ್ದೂ ಅಲ್ಲ, ವಸ್ತುವಿನದ್ದೂ ಅಲ್ಲ, ಕನ್ನಡಕದ್ದು. ಆ ಮನಸ್ಸು ಅಂತನ್ನೋದೇನಿದೆಯಲ್ಲ, ಅದನ್ನು ಶುದ್ಧ ಮಾಡಿಕೊಳ್ಳಬೇಕು ಅನ್ನೋದು ಪ್ರಾಚೀನ ಭಾರತದ ವೈದಿಕ ಮತ. ಹೀಗಾಗಿ ಪ್ರಾಮಾಣ್ಯಂಚ ಸ್ವತಃ ಏವ. ಒಂದು ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಸಾಮರ್ಥ್ಯ ಇರೋದು ಸ್ವರೂಪಕ್ಕೆ. ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಇರೋದು ಸ್ವರೂಪಕ್ಕೆ. ಅನ್ಯಥಾ ಅನವಸ್ಥಾನಾತ್, ಇಲ್ಲದಿದ್ದರೆ ಫೈನಲ್ ಅಥಾರಿಟಿಯೇ ಇಲ್ಲ ಅಂತ ಆಗಿಬಿಡುತ್ತೆ. ಅದು ಹೀಗಿದೆ, ಯಾಕೆ? ಇನ್ನೊಂದು ಹೀಗಿದೆ, ಆದ್ದರಿಂದ. ಇದು ಊಹೆಯ ವ್ಯಾಪಾರಗಳಾಗ್ತಾ ಹೋಗುತ್ತೆ. ಅದು ಯಾವತ್ತೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋದರೆ, ಅಂದರೆ ಸ್ವರೂಪ ಜ್ಞಾನದ ವಿಚಾರದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋದರೆ ನೆವರ್ ಎಂಡಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ. ಅದು ನಿರಂತರವಾಗಿ. ಇವಾಗ ನನಗೆ ತೃಪ್ತಿ ಆಗಿದೆ, ಯಾಕೆ ಅಂತಂದರೆ ನಾನು ಕಂಡುಹಿಡಿದಿರುವ ಯಂತ್ರ ಸರಿಯಾಗಿ ತೋರಿಸ್ತಾ ಇದೆ. ಆ ಯಂತ್ರ ಪ್ರಮಾಣ. ಯಾಕೆ ಅಂದರೆ ಅದನ್ನು ರೂಪಿಸಿದವ ಪ್ರಮಾಣ. ಅವನು ವಿಜ್ಞಾನದ ಪಾಠವನ್ನು ಕಲಿತದ್ದಲ್ಲಿ ಅದು ಪ್ರಮಾಣ. ಎಲ್ಲಿ ತನಕ ಹೋಗೋದು? ಎಲ್ಲೋ ಒಂದು ಕಡೆ ನಿಲ್ಲೇಬೇಕು. ಆ ನಿಲ್ಲೋದು ಎಲ್ಲಿಗೆ? ನನಗೇನೆ, ಸ್ವರೂಪಕ್ಕೇನೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ಅನ್ಯಥಾ ಅನವಸ್ಥಾನ. ಇದು ಎಲ್ಲ ವಿಚಾರಗಳಲ್ಲಿಯೂ ಅನ್ವಯ ಆಗತ್ತೆ. ಸುಖ,
ನನಗೆ ಸುಖ ಆಗ್ತಾ ಇದೆ ಅನ್ನೋದಕ್ಕೇನು ಪ್ರೂಫು? ಕೆಲವೊಬ್ಬರಿಗೆ ಸುಖ ಆಗ್ತಾ ಇದ್ದರೆ ಕಣ್ಣಿನಲ್ಲಿ ತೋರುತ್ತೆ, ಕೆಲವರಿಗೆ ತೋರಲ್ಲ. ಆ ಸುಖವನ್ನು ವ್ಯಕ್ತಪಡಿಸಲ್ಲ ಕಣ್ಣು. ಒಬ್ಬೊಬ್ಬರಿಗೂ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ, ಅವರು ಇದನ್ನು ಹೊಂದಿದ್ದಾರೆ ಅಂತ ಅನ್ನಲಿಕ್ಕೆ. ಅದು ಕಡೆಗೆ ಕೊನೆಯೇ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅನ್ಯಥಾ ಅನವಸ್ಥಾನ ನ ಚ ಉಕ್ತಯುಕ್ತ್ಯಧೀನತ್ವಂ ಪ್ರಾಮಾಣ್ಯಸ್ಯ. ಇಷ್ಟು ಹೇಳಿದ ಮೇಲೆ ಒಬ್ಬ ಬುದ್ಧಿವಂತ ಪ್ರಶ್ನೆ ಮಾಡ್ತಾನೆ, ಅಲ್ಲ ಇದೊಳ್ಳೆ ತಮಾಷೆ ಆಯಿತು. ಯಾಕೆ ಅಂದರೆ ಸ್ವತಃ ಪ್ರಾಮಾಣ್ಯವನ್ನು ತರ್ಕದಿಂದಲೇ ಪ್ರೂವ್ ಮಾಡಿದಾಗ ಆಯ್ತಲ್ಲ. ಪುಸ್ತಕವನ್ನು ಓದದೇ ಇರೋದು ಹೇಗೆ ಅಂತ ಒಬ್ಬ ಪುಸ್ತಕ ಬರೆದರೆ ಹೇಗೋ ಹಾಗೆ ಇದು ಕೂಡ. ನೀವು ಮನಸ್ಸಿನ ತರ್ಕದ ಮೇಲೆ ವಿಪರೀತ ಅವಲಂಬಿತರಾಗಬಾರದು ಅಂತ ಯಾರು ಹೇಳೋದು? ತರ್ಕವೇ ಹೇಳೋದು. ತರ್ಕ ಮಾಡಬಾರದು ಯಾಕೆ ಅಂದರೆ ಅಂತ ತರ್ಕವನ್ನೇ ಅವಲಂಬಿಸಬೇಕಾಗತ್ತೆ. ಯಾರೋ ಒಬ್ಬ ಪ್ರಶ್ನೆ ಕೇಳಿದ ಆಚಾರ್ಯರನ್ನು. ಅದಕ್ಕೆ ಹೇಳಿದ್ರು, ಹೌದಪ್ಪ, ಬುದ್ಧಿದೋಷ ನಿರಾಸ ಮಾತ್ರ ಕಾರಣತ್ವಾತ್ ಯುಕ್ತೀನಾಂ. ಯುಕ್ತಿ ಅನ್ನೋದು ಬುದ್ಧಿಯ ದೋಷವನ್ನು ಪರಿಹಾರ ಮಾಡುತ್ತೆ. ತಿಳ್ಕೊಳ್ಳೋದು ಸ್ವರೂಪಭೂತವಾದ ಮನಸ್ಸೇ. ಅದುಷ್ಟ ಬುದ್ಧೀನಾಂ ಸ್ವತಃ ಸಿದ್ಧತ್ವಾಚ್ಚ ಪ್ರಾಮಾಣ್ಯಸ್ಯ. ಯಾರಿಗೆ ಬುದ್ಧಿ ದೋಷ ಇರೋದಿಲ್ವೋ ಅವರು ಒಂದು ವಸ್ತುವನ್ನು ಸಹಜವಾಗಿಯೇ ಗ್ರಹಿಸ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಅದಕ್ಕೆ ಎರಡು ದಾರಿ ಇದೆ. ಒಂದು, ಸೀದಾ ಆ ಮನೆಗೆ ಹೋಗಿ ಬಾಗಿಲು ತೆಗೆದು ಎಷ್ಟು ಜನ ಇದ್ದೀರಾ ಅಂತ ಕೇಳಿ ನೋಡಿ ಬರೋದು ಒಂದು ದಾರಿ. ಇನ್ನೊಂದು ದಾರಿ ಇದೆ, ಆ ಮನೆಯ ಹೊರ ವಿಸ್ತೀರ್ಣ ಎಷ್ಟು, ಆಮೇಲೆ ಆ ಮನೆಯವರು ಅಂಗಡಿಯಲ್ಲಿ ಎಷ್ಟು ಸಾಮಾನು ತಗೊಳ್ತಾರೆ, ಅದ್ರ ಮೇಲೆ ಆ ಮನೆಯ ಜನ ಎಷ್ಟಿದ್ದಾರೆ, ಹೊರಗಡೆ ಎಷ್ಟು ಬಟ್ಟೆಗಳನ್ನು ಒಣಗಾಕಿರ್ತಾರೆ, ಎಷ್ಟು ಚಪ್ಪಲಿಗಳಿವೆ, ಇದೆಲ್ಲ ಎಕ್ಸ್ಟರ್ನಲ್ ಲಾಜಿಕ್ಕಿನ ಕೆಲಸಗಳು. ನೀವು ಎರಡು ರೀತಿಯಿಂದ ಒಂದು ವಸ್ತುವನ್ನು ತಿಳ್ಕೊಳ್ಬಹುದು. ಒಂದು ಹೀಗೆ, ಇನ್ನೊಂದು ಹಾಗೆ. ಈ ಎರಡನೆಯದು ಊಹೆಯ ಕೆಲಸ. ಎಷ್ಟು ಆಹಾರ ಪದಾರ್ಥ ತಗೊಳ್ತಾ ಇದ್ದಾರೆ, ಹೊರಗಡೆ ಎಷ್ಟು ಚಪ್ಪಲಿ ಇರುತ್ತೆ, ಯಾವ್ಯಾವ ಟೈಮಿಗೆ ಯಾರ್ಯಾರು ಬರ್ತಾರೆ ಹೋಗ್ತಾರೆ, ಯಾರಲ್ಲಿರ್ತಾರೆ, ಎಷ್ಟು ಹಾಲು ತೆಗೆದುಕೊಂಡ್ರು, ಇದೆಲ್ಲ ಲೆಕ್ಕ ಆಗ್ತಾ ಹೋಗುತ್ತೆ. ಈ ತರಹ ಎಲ್ಲ ಲೆಕ್ಕಗಳನ್ನು ನೋಡಿಕೊಂಡು ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರೋದಿದೆ. ಅದು ಸಾಪವಾದ. ಇಬ್ಬರ ಆಹಾರವನ್ನು ಒಬ್ಬನೇ ತಿನ್ನಬಾರದೆ, ಎರಡು ಜೊತೆ ಚಪ್ಪಲಿಯನ್ನು ಒಬ್ಬನೇ ಬಳಸಬಾರದೆ. ಅದಕ್ಕೆ ಒಂದು ಎಕ್ಸೆಪ್ಷನ್ ಇರುತ್ತೆ. ಎಕ್ಸೆಪ್ಷನ್ಸಿನ ಜೊತೆಗೆ ನಾವು ಆಟ ಆಡಬೇಕಾಗತ್ತೆ. ಇದು ಯುಕ್ತಿ. ಆದರೆ ಯುಕ್ತಿ ಯಾವಾಗ ಕೆಲಸ ಮಾಡುತ್ತೆ? ಬುದ್ಧಿದೋಷವನ್ನು ನಿರಾಸ ಮಾಡಲಿಕ್ಕೆ. ಯಾರಿಗೋ ಒಬ್ಬನಿಗೆ ಭ್ರಮೆ ಇರುತ್ತೆ, ಇಲ್ಲ ಆ ಮನೆಯಲ್ಲಿ 8 ಜನ ಇದ್ದಾರೆ ಅಂತ. ವಾಸ್ತವವಾಗಿ ಇಬ್ಬರೇ ಇರ್ತಾರೆ. ಅವನಿಗೆ ಹೇಳಬೇಕಾದ್ರೆ ಈ ತರಹದ ಯುಕ್ತಿಗಳೆಲ್ಲ ಪ್ರಯೋಜನ ಬರುತ್ತೆ ವಿನಃ ಇದ್ಯಾವುದೂ ಪ್ರತ್ಯಕ್ಷಕ್ಕೆ ಸಮ ಆಗಲ್ಲ. ಅದಕ್ಕೆ ಹೇಳಿದ್ದು, ಯುಕ್ತಿಯ ಕೆಲಸ ಬುದ್ಧಿದೋಷವನ್ನು ನಿರಾಸ ಮಾಡುತ್ತೆ. ಯಾರಿಗೆ ಬುದ್ಧಿದೋಷ ಇರೋದಿಲ್ಲ ಅವನು ನೇರವಾಗಿ ಒಂದು ವಸ್ತುವನ್ನು ತಿಳ್ಕೊಳ್ತಾನೆ. ಇವತ್ತು ನಮಗೆ ಇಷ್ಟೊಂದು ಯುಕ್ತಿಗಳು ಬೇಕಾಗ್ತಾ ಇದೆ ವೇದ ಹೇಳಿದ ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಅಂದರೆ ನಮ್ಮ ಬುದ್ಧಿದೋಷ ಕಾರಣ. ಆ ಬುದ್ಧಿದೋಷವನ್ನು ಬಿಡುವಂತಲೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ತ್ರೈಗುಣ್ಯ ವಿಚಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ತ್ರೈಗುಣ್ಯ ವಿಷಯ ವೇದಾ. ವೇದ ಇರೋದು ತ್ರಿಗುಣಗಳಿಂದ ಬರುವ ವಿಷವನ್ನು ನಾಶ ಮಾಡುತ್ತೆ. ತ್ರೈಗುಣ್ಯ ವಿಷ ವೇದಾ. ಅದರಿಂದಾಗಿ ನೀನು ನಿಸ್ತ್ರೈಗುಣ್ಯೋ ಭವಾರ್ಜುನ, ಅದನ್ನು ನೀನು ತಿಳ್ಕೊಳ್ಬೇಕು. ಮೇಲುನೋಟಕ್ಕೆ ಅದೇ ರೀತಿ ಹೇಳದ ಕಾಣುತ್ತೆ.
ಗುಣಗಳ ಬಗ್ಗೆನೇ ಹೇಳ್ತಾ ಇದೆ. ಗುಣ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಬಗ್ಗೆಯೇ ವೇದ ಹೇಳ್ತಾ ಇದೆ ಅಂತ. ನೀನು ಅದನ್ನು ನಿವಾರಿಸಿಕೋ, ವೇದ ಯಾರನ್ನು ಹೇಳ್ತಾ ಇದೆ ಅಂತ ಗೊತ್ತಾಗತ್ತೆ. ಹೀಗಾಗಿ ಬುದ್ಧಿದೋಷ ಅನ್ನೋದು ಪರಿಹಾರ್ಯ. ಅದನ್ನು ನಾವು ಆಚೆ ಇಟ್ಕೊಳ್ಳೇಬೇಕು, ಬುದ್ಧಿದೋಷವನ್ನು. ಅದಕ್ಕೆ ಆಚಾರ್ಯರು ಹೇಳಿದ್ದು ಅದುಷ್ಟ ಬುದ್ಧೀನಾಂ ಸ್ವತಃ ಸಿದ್ಧತ್ವಾಚ್ಚ ಪ್ರಾಮಾಣ್ಯಸ್ಯ. ಹೀಗಾಗಿ ಒಳಗಡೆ ತೀರ್ಮಾನ ಆಗಬೇಕಾದ ವಿಚಾರಕ್ಕೆ ಹೊರಗಡೆ ಒಬ್ಬರನ್ನು ಹುಡುಕಿಕೊಂಡು ಹೋಗಬಾರದು. ಅದೇನದು 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 ಅಂತ ಹುಡುಕಿಕೊಂಡು ಹೋಗಬಾರದು. ನಚ ಆಕಾಂಕ್ಷಾಯಾಮೇವ ಪ್ರಮಾಣಾಂತರ ಅಪೇಕ್ಷತ್ವಾತ್ ಅನವಸ್ಥಾಭಾವ ಇತಿ ವಾಚ್ಯಂ. ಅದಕ್ಕೆ ಒಬ್ಬ ಪ್ರಶ್ನೆ ಮಾಡ್ತಾನೆ, ಅಲ್ಲ ಇನ್ನೊಂದು ಪ್ರಮಾಣವನ್ನು ಯಾಕೆ ಹಿಡ್ಕೊಂಡು ಹೋಗ್ತಾನೆ? ಒಬ್ಬ ಒಂದು ಸಂಗತಿಗೆ ಎಕ್ಸ್ಟರ್ನಲ್ ಪ್ರೂಫ್ ಬೇಕು ಅಂತ ಯಾಕೆ ಹೋಗ್ತಾನೆ? ಪ್ರಶ್ನೆ ಬಂದಿದೆ. ಆದ್ದರಿಂದ ಪ್ರಶ್ನೆ ಬರದೇ ಹೋದಾಗ ಎಕ್ಸ್ಟರ್ನಲ್ ಪ್ರೂಫಿನ ಹುಡುಕಾಟ ಇರಲ್ಲ. ಪ್ರಶ್ನೆ ಬಂದರೆ ಮಾತ್ರ ಎಕ್ಸ್ಟರ್ನಲ್ ಪ್ರೂಫಿನ ಹುಡುಕಾಟ ಇರುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಪ್ಪ ಆಕಾಂಕ್ಷಾಯ ಏವ ಬುದ್ಧಿದೋಷಾತ್ಮಕತ್ವಾತ್. ಆ ಎಕ್ಸ್ಟರ್ನಲ್ ಪ್ರೂಫ್ ಬೇಕು ಅನ್ನುವ ಬುದ್ಧಿ ಬರುತ್ತಲ್ಲ, ಅದನ್ನೇ ದೋಷ ಅಂತ ಕರಿತಾ ಇರೋದು, ಬೇರೆ ಅಲ್ಲ. ಒಂದು ವಿಚಾರ, ವೇದ ಹೇಳುವ ಒಂದು ವಿಚಾರದ ಬಗ್ಗೆ ಡೌಟ್ ಯಾವಾಗ ಬರುತ್ತೆ? ಯಾರಿಗೆ ಬುದ್ಧಿದೋಷ ಇರುತ್ತೆ ಅವರಿಗೆ. ಅವರವರಿಗೆ ಎಷ್ಟೆಷ್ಟು ತರ್ಕಗಳು ಬೇಕೋ ಅಷ್ಟಷ್ಟು ತರ್ಕ ಮಾಡಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ತಲೆಗೆಲ್ಲ ಒಂದೇ ಮಂತ್ರ ಅಲ್ವೇ ಅಲ್ಲ. ಒಬ್ಬರಿಗೆ ವೇದದ ಕೆಲವೊಂದು ಭಾಗ ಹೌದು ಇದು ಹೇಳ್ತಾ ಇರೋದು ನಾನು ಅನುಭವಿಸಿದ್ದೇನೆ ಅಂತ ಅನಿಸುತ್ತೆ. ಇನ್ನು ಕೆಲವೊಬ್ಬರಿಗೆ ಇಲ್ಲ, ನನಗಿದು ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ತಪ್ಪು ಅಂತಲೇ ಅನಿಸುತ್ತೆ. ಕೆಲವೊಬ್ಬರಿಗೆ ವೇದ ಹೇಳಿದ ಯಾವುದರ ಬಗೆಗೂ ವಿಶ್ವಾಸ ಇರಲ್ಲ. ಕೆಲವೊಬ್ಬರಿಗೆ ಒಂದು ಸ್ವಲ್ಪ ವಿಶ್ವಾಸ ಇರುತ್ತೆ, ಒಂದು ಸ್ವಲ್ಪ ವಿಶ್ವಾಸ ಇರಲ್ಲ. ಅವರವರ ಲೆವೆಲ್ಲಿಗೆ ನಾವು ತರ್ಕವನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ವೇದ ಅಂತನ್ನೋದು ಅದು ಸ್ವತಃ ಪ್ರಮಾಣವೇ, ತನ್ನನ್ನು ತಾನೇ ಸರ್ಟಿಫೈ ಮಾಡ್ಕೊಳ್ಳುತ್ತೆ. ನಮ್ಮ ಆತ್ಮವೂ ಕೂಡ ಒಂದು ವಿಚಾರವನ್ನು ತಾನೇ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇವೆರಡರ ನಡುವೆ ಇರತಕ್ಕಂಥದ್ದು ಮನಸ್ಸು ಮತ್ತು ಬುದ್ಧಿಯ ದೋಷ. ಯಾಕೆಂದರೆ ಅದು ಪರಿಸರದಿಂದ ಇನ್ಪುಟ್ ಬಂದಿರುತ್ತೆ, ಅದರಿಂದಾಗಿ ಅದರ ಔಟ್ಪುಟ್ ಸಮಸ್ಯೆ ಆಗಿರುತ್ತೆ. ಇದು ವ್ಯವಸ್ಥೆ. ಗ್ರಂಥ ವೇದ ಏನಿದೆ ಅದು ಸ್ವತಃ ಪ್ರಮಾಣ. ಅದನ್ನು ಗ್ರಹಿಸುವ ನಾವು ಏನಿದ್ದೇವೆ ನಾವು ಸ್ವತಃ ಪ್ರಮಾಣರೇ. ನಮ್ಮ ನಡುವೆ ಮನಸ್ಸು ಸೇರಿಕೊಂಡಿದೆ. ಆ ಮನಸ್ಸಿನ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಹೊರಗಡೆಯ ತರ್ಕ ಅನ್ನೋದು ಬೇಕು, ಅಷ್ಟೆ. ಇಷ್ಟು ವ್ಯವಸ್ಥೆ ಇದೆ. ಇದು ಇನ್ನು ಬೇರೆ 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 ಹಂತದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸಾಕ್ಷಿ ಅಂತ ಕರೀತಾರೆ. ಸಾಕ್ಷಿ ಅಂತ ಹೇಳಿದ್ರೆ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬಹುದಾದರೆ ಸೆವೆಂತ್ ಸೆನ್ಸ್. 5 ಇಂದ್ರಿಯಗಳ ಪ್ರಜ್ಞೆ ಏನಿದೆ ಅದು ಏನು ಸೆನ್ಸ್ ಆಫ್ ಆರ್ಗನ್ಸ್ ಅಂತ ಹೇಳ್ತೇವೆ, ಅದು. 6th ಸೆನ್ಸ್ ಅಂದರೆ ಮನಸ್ಸು. 7th ಸೆನ್ಸ್ ಅಂದರೆ ಸಾಕ್ಷಿ. ಆ ಸಾಕ್ಷಿ ಶುದ್ಧವಾಗಿಯೇ ಇರುತ್ತೆ, ಒಂದು ವಸ್ತುವನ್ನು ಯಥಾರ್ಥವಾಗಿಯೇ ಗ್ರಹಿಸುತ್ತೆ. ಇನ್ನೊಂದಿದೆಯಲ್ಲ, 7th ಸೆನ್ಸಿನ ಆವರಣವಾಗಿ ಒಂದಿದೆ, ಮನಸ್ಸು. ಅದನ್ನು ಪರಿಹಾರ ಮಾಡಲಿಕ್ಕೆ ಯುಕ್ತಿ ಬೇಕು, ಅಷ್ಟೆ. ಈ ಸಾಕ್ಷಿ ಯಾರಿಗೆ ಹೆಚ್ಚು ಹೆಚ್ಚು ವರ್ಕ್ ಆಗ್ತಾ ಇರುತ್ತೆ ಅವರಿಗೆ ಹೆಚ್ಚಿನ ತರ್ಕಗಳು ಬೇಡ, ಅಥವಾ ಸಾರಭೂತವಾದ ತರ್ಕ ಕೊಟ್ಟರೆ ಸಾಕು, ಮನಸ್ಸು ಪಕ್ಕ ಗ್ರಹಿಸಿಬಿಡುತ್ತೆ. ಅದು ಜೀವರ ಸಾಧನೆಯ ಅವಸ್ಥೆಯ ಮೇಲೆ ಹೋಗುತ್ತೆ. ಅದರಿಂದಾಗಿ ಎಲ್ಲವನ್ನು ತರ್ಕದಿಂದ ಗ್ರಹಿಸ್ತೇವೆ ಅನ್ನೋದಲ್ಲ,
ಗ್ರಹಿಸುವ ಸಾಮರ್ಥ್ಯ ಸ್ವಯಂ ಜೀವನಿಗಿದೆ. ಯಾಕೆಂದರೆ ಅವನವನ ಲೆವೆಲಲ್ಲಿ ಅವನವನಿಗೆ ತರ್ಕ ಇರುತ್ತೆ. ಅವರ ತರ್ಕ ಅನ್ನೋದು ಅವರ ಲೆವೆಲನ್ನು ಹೇಳುತ್ತೆ. ಏನೇನೋ ತರ್ಕ ಮಾಡ್ತಾರೆ. ಮಕ್ಕಳದು ಏನೋ ತರ್ಕ ಇರುತ್ತೆ, ದೊಡ್ಡವ್ರದ್ದು ಏನೋ ತರ್ಕ ಇರುತ್ತೆ, ಬುದ್ಧಿಹೀನರದ್ದು ಅವ್ರದ್ದೇ ಆದ ಒಂದು ತರ್ಕ ಇರುತ್ತೆ, ಮಾನಸಿಕ ರೋಗಿಗಳದ್ದು ಒಂದೊಂದು ತರ್ಕ ಇರುತ್ತೆ. ಒಂದು ಓಶೋ ಬಹಳ ಚೆನ್ನಾಗಿ ಅದರ ಬಗ್ಗೆ ಹೇಳೋದಿದೆ. ಒಬ್ಬನಿಗೆ ನನ್ನ ಹೊಟ್ಟೆ ಒಳಗಡೆ ಒಂದು ಹುಳ ಓಡಾಡ್ತಾ ಇದೆ ಅಂತ ಅನ್ನಿಸಿತಂತೆ. ಅವನು ಡಾಕ್ಟ್ರ್ ಹತ್ರ ಹೋದ. ಅವನು ಡಾಕ್ಟರು ಪರೀಕ್ಷೆ ಮಾಡಿ ಹೇಳಿದ, ಇಲ್ಲ, ನಿನ್ನ ಹೊಟ್ಟೆಯ ಒಳಗಡೆ ಹುಳ ಇಲ್ಲ. ಇಲ್ಲ ಡಾಕ್ಟ್ರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಹುಳ ಇದೆ. ಇಲ್ಲಪ್ಪ, ಇಲ್ಲ, ನೋಡು ಯಂತ್ರದಲ್ಲಿ ಬೇಕಾದರೆ ಸ್ಕ್ಯಾನ್ ಮಾಡಿ ನೋಡುವ. ಇಲ್ಲ 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 ಅದು ಯಂತ್ರಕ್ಕೆ ಸಿಗದ ದೇಹವನ್ನು ಹೊಂದಿದೆ. ಅದಕ್ಕೆ ಡಾಕ್ಟ್ರಿಗೆ ಹೇಗಾದರೂ ಮಾಡಿ ಇವನ ಮಾನಸಿಕ ರೋಗವನ್ನು ಪರಿಹಾರ ಮಾಡಬೇಕು ಅಂತ ಅನ್ನಿಸಿತು. ಆಯಿತು, ಬಾಯಿ ತೆಗೆದುಕೊಂಡು ಮಲಗು ಅಂತ ಹೇಳಿದ. ಅವನಿಗೆ ಗೊತ್ತಾಗದ ಹಾಗೆ ಹುಳದ ಒಂದು ಧ್ವನಿ ಇರುವ ಟೇಪನ್ನು ಆನ್ ಮಾಡಿದ. ಗುಯ್ ಅಂತ ಸದ್ದು ಬಂತು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡಿ ಹೇಳಿದ, ನೋಡು, ನಿನ್ನ ಹೊಟ್ಟೆ ಒಳಗಡೆ ಓಡ್ತಾ ಇದ್ದ ಹುಳವನ್ನು ನಾನು ಅಟ್ರ್ಯಾಕ್ಟ್ ಮಾಡಿ ಹೊರಗಡೆ ತಂದು ಕಳಿಸ್ಬಿಟ್ಟಿದ್ದೀನಿ. ಅದಕ್ಕೆ ಅವನು ಕೇಳಿದ ಅಂತೆ, ಹೌದಾ, ಹಾಗಾದರೆ ಎಷ್ಟು ದೊಡ್ಡದಿತ್ತು? ಇವನು ಎಷ್ಟು ದೊಡ್ಡದಿತ್ತು, ಇವನೇನು ಅಂದ್ಕೊಂಡಿದ್ದಾನೆ, ರೋಗಿ ಏನು ಅಂದ್ಕೊಂಡಿದ್ದಾನೆ, ಅದು ಡಾಕ್ಟ್ರಿಗೆ ಗೊತ್ತಿಲ್ಲ. ಅದಕ್ಕೆ ವೈದ್ಯ ಹೇಳಿದ ಅಂತೆ, ಒಂದಿಷ್ಟು ದಪ್ಪ ಇತ್ತಪ್ಪ ಹುಳ, ಅದು ಹೋಯಿತು. ಓ, ಹಾಗಾದರೆ ಎರಡಿತ್ತು ಅಂತ ಅರ್ಥ, ಇನ್ನೊಂದು ಹೊಟ್ಟೆ ಒಳಗಡೆ ಇದೆ ಅಂತ ಹೇಳಿದ್ನಂತೆ ಅವನು. ಹೀಗಾಗಿ ಪ್ರತಿಯೊಬ್ಬರ ತರ್ಕ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಇರುತ್ತೆ. ಅದರಿಂದಾಗಿ ಒಂದು ತರ್ಕ ಅಂತನ್ನೋದು ಎಲ್ಲರ ಬುದ್ಧಿದೋಷವನ್ನು, ಎಲ್ಲ ಲೆವೆಲ್ಲಿನವರ ಬುದ್ಧಿದೋಷವನ್ನು ಪರಿಹಾರ ಮಾಡಬೇಕಾಗಿಲ್ಲ. ಅದಕ್ಕಾಗಿ ನಾವು ಬೇಸಿಕ್ ಇದನ್ನು ತಿಳಿದುಕೊಂಡ್ರೆ ಎಲ್ಲಿ ತರ್ಕ ಮಾಡಬಹುದು, ಎಲ್ಲಿ ತರ್ಕ ಮಾಡಲಿಕ್ಕಾಗಲ್ಲ. ನಾವು ಕೆಲವೊಮ್ಮೆ ಜನಜೀವನದಲ್ಲಿ ಏನೇನೋ ವಿಚಾರಗಳಿರುತ್ತೆ, ನಾವು ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಹೋಗೋದು ವ್ಯರ್ಥ. ಹೀಗಾಗಿ ಸ್ವತಃ ಪ್ರಾಮಾಣ್ಯ ಅನ್ನೋದು ತಿಳ್ಕೊಳ್ಳೇಬೇಕಾದ ವಿಚಾರ. ಈ ಗ್ರಂಥ ವೇದ ಸ್ವತಃ ಪ್ರಮಾಣ. ಅದನ್ನು ಗ್ರಹಿಸುವ ಮನುಷ್ಯನ ಮನಸ್ಸು ಅಥವಾ ಜೀವ, ಆ ಜೀವನ ಸಾಕ್ಷಿ, ಏಳನೆಯ ಅರಿವು, ಅದು ಸ್ವತಃ ಪ್ರಮಾಣ. ಮಧ್ಯದಲ್ಲಿರುವ ಅಡ್ಡಿಗಳನ್ನು ತೊಲಗಿಸಬೇಕು, ಅದಕ್ಕಾಗಿ ಯುಕ್ತಿ ಬೇಕು ಅನ್ನೋದು ಈ ನಿಲುವು. ಈ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಸಮರ್ಪಣೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ವರ್ಣನಿತ್ಯತ್ವವಾದವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.